ನಮಸ್ಕಾರ. ನೋಡ್ರಿ, ರಾತ್ರೋರಾತ್ರಿ ಕೋಟ್ಯಾಧಿಪತಿಗಳು ಆಗಬೇಕು ಅಂತಂದರೆ ಈಗ ಸಿಕ್ಕಾಬಟ್ಟೆ ಸಾಲಗಳು ಮಾಡ್ಕೊಂಬಿಟ್ಟಿರ್ತೀರ. ಮೈ ತುಂಬ ಕೈ ತುಂಬ ವಿಪರೀತ ಸಾಲಗಳು ಮಾಡ್ಕೊಂಡಿರ್ತೀರ. ಇಮ್ಮಿಡಿಯೇಟಾಗಿ ಸಾಲಗಳೆಲ್ಲ ತೀರಬೇಕು ಅಂತಂದರೆ, ಆಮೇಲೆ ಸಿಕ್ಕಾಬಟ್ಟೆ ಹಣ ಕೈ ತುಂಬ ಬರಬೇಕು ಅಂತಂದರೆ, ಸಿಕ್ಕಾಬಟ್ಟೆ ವಿಪರೀತ ಆಸ್ತಿಗಳು ನಾವು ಮಾಡ್ಕೊಬೇಕು ಅಂತಂದರೆ, ಜೀವನದಲ್ಲಿ ಲೈಫಲ್ಲಿ ಸೆಟ್ಲಾಗಬೇಕಪ್ಪ, ಆರಾಮಾಗಿರ್ಬೇಕು ನಾವು ಅಂತಂದರೆ ಇದೊಂದೇ ಮಾರ್ಗಗಳು ಇರೋದು. ಯಾವುದಿದು ಮಾರ್ಗಗಳು ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ಪೇ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡ್ಕೊಳ್ಳಿ. ನೋಡ್ರಿ, ಎಲ್ಲರೂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ, ವ್ಯಾಪಾರ, ವ್ಯವಸಾಯ, ಕೃಷಿ ಅಂಥದ್ದು ಮಾಡ್ತಿರ್ತೀರ. ಕಾಯಕವೇ ಕೈಲಾಸ ಅಂತ ನಂಬಿ ಬದುಕ್ತಿರ್ತೀರ. ದುಡಿಮೆಯೇ ದೇವರು ಅಂತ ನಂಬಿ ಬದುಕ್ತಿರ್ತೀರ. ಕಷ್ಟಪಟ್ಟು ಓದಿರ್ತೀರ, ಒಳ್ಳೊಳ್ಳೆ ಕೆಲಸ ಮಾಡ್ತೀರಾ, ಒಳ್ಳೊಳ್ಳೆ ವ್ಯಾಪಾರ ಮಾಡ್ತೀರಾ, ಕೃಷಿ ವ್ಯವಸಾಯ ಮಾಡ್ತೀರಾ. ಆದರೂ ಕೈಗತ್ತಲ್ಲ, ಬಾಯಿಗತ್ತಲ್ಲ. ಇನ್ನೂ ಲೈಫಲ್ಲಿ ನಾವು ಸೆಟ್ಲಾಗಿಲ್ಲ, ಇನ್ನೂ ಆಸ್ತಿಗಳೇ ಮಾಡ್ಕೊಂಡಿಲ್ಲ. ಸಿಕ್ಕಾಬಟ್ಟೆ ಸಾಲದ ಸಮಸ್ಯೆ, ಸಿಕ್ಕಾಬಟ್ಟೆ ಹಣದ ಸಮಸ್ಯೆ. ರಾತ್ರೋರಾತ್ರಿ ನಾನು ಕೋಟ್ಯಾಧಿಪತಿ ಆಗಬೇಕು, ಜೀವನದಲ್ಲಿ ಲೈಫಲ್ಲಿ ಸೆಟ್ಲಾಗಬೇಕು ಅಂತ ಎಲ್ಲರಿಗೂ ಆಸೆ, ಕನಸು, ಆಕಾಂಕ್ಷೆಗಳು ಎಲ್ಲ ಇದ್ದೇ ಇರುತ್ತೆ. ಅವಾಗ ಏನು ಮಾಡ್ತೀರಾ ನೀವು? ಶಾರ್ಟ್ಕಟ್ ರೂಟಲ್ಲಿ ದುಡ್ಡು ಮಾಡೋಕ್ಕೆ ಹೋಗ್ತೀರ. ಶಾರ್ಟ್ಕಟ್ ರೂಟಲ್ಲಿ ದುಡ್ಡು ಮಾಡಿಬಿಡೋಣ ಅಂತ ಪ್ಲ್ಯಾನಿಂಗ್ ಹಾಕ್ಕಂತೀರ. ಈ ಶಾರ್ಟ್ಕಟ್ ರೂಟಲ್ಲಿ ನೀವು ದುಡ್ಡು ಮಾಡೋಕ್ಕೆ ಯಾವ ಲೈನಲ್ಲಿ ಹೋಗ್ತೀರಾ ಅಂದರೆ, ಮೊದಲೇದು ಲಾಟ್ರಿ ಹಿಂದೆ ಹೋಗ್ತೀರಾ. ಲಾಟ್ರಿ ಹೊಡೆದ್ಬಿಟ್ರೆ ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗ್ಬಿಡ್ತೀನಿ ಅಂತ ಹೋಗ್ತೀರಾ. ಎರಡನೇದು ನಿಧಿ ಹಿಂದೆ ಹೋಗ್ಬಿಡ್ತೀರಾ. ನಿಧಿ ಸಿಕ್ಬಿಟ್ರೆ ಲೈಫಲ್ಲಿ ಸೆಟ್ಲಾಗ್ಬಿಡ್ತೀನಿ ಅಂತ ಹೋಗ್ತೀರಾ. ನಿಧಿ ಎಲ್ಲೇ ಸಿಕ್ಕರೂ ಸರ್ಕಾರಕ್ಕೆ ಕೊಡಬೇಕದು, ಗೌರ್ಮೆಂಟಿಗೆ. ಆಮೇಲೆ ಮೂರನೇದು ಈ ಗೋವಾ ಕೆಸಿನೋ ಅಂತ ಕಡೆ ಹೋಗ್ಬಿಡ್ತೀರ. ಗೋವಾ ಕೆಸಿನೋಗಳಿರ್ತೇವಲ್ಲ ಅಂಥ ಕಡೆ ಹೋಗಿ ಸಿಕ್ಕಾಬಟ್ಟೆ ದುಡ್ಡು ಮಾಡಿಬಿಡೋಣ ಅಂತ ಹೋಗ್ತೀರ. ಇಲ್ಲ ಅಂತಂದರೆ ನೀವು ಈ ಶೇರ್ ಮಾರ್ಕೆಟು, ಟ್ರೇಡಿಂಗು, ಬೈಯಿಂಗು, ಸೆಲ್ಲಿಂಗು, ರೆಡ್ ಲೈನು, ಗ್ರೀನ್ ಲೈನು, ಇಂಟ್ರಾಡೇ, ಸೆಕೆಂಡ್ಗೂ, ನಿಮಿಷಕ್ಕೂ, ಗಂಟೆಗೂ ಸಿಕ್ಕಾಬಟ್ಟೆ ದುಡ್ಡು ಮಾಡಿಬಿಡ್ಬೋದು ಅಂತ ಹೋಗ್ತೀರಾ. ಇಲ್ಲ ಅಂತಂದರೆ ಪಿತ್ರಾರ್ಜಿತ ಆಸ್ತಿಗಳು, ತಾತುಂದೋ ಮುತ್ತಾತುಂದೋ ತಂದೆ ತಾಯಿ ಕಡೆದೋ ಏನೋ ಒಂದು ಒಟ್ಟು ಯಾವುದೋ ಆಸ್ತಿಗಳು ಬಂದುಬಿಟ್ರೆ ನನಗೆ ಲೈಫಲ್ಲಿ ಸೆಟ್ಲಾಗ್ಬಿಡ್ತೀನಿ ಅಂತ ಅನ್ಕೊಂಬಿಡ್ತೀರ ಅಲ್ವಾ? ಇಲ್ಲ ಅಂತಂದರೆ ನೀವು ಫಿಲಮ್ ಲ್ಯಾಂಡಿಗೆ ಹೋಗಬೇಕು. ಇಲ್ಲ ಅಂತಂದರೆ ರಾಜಕೀಯದ ಲೈನಲ್ಲಿ ಹೋಗ್ಬಿಡ್ತೀನಿ ಅಂತ ಈ ಥರ ಎಲ್ಲ ಪ್ಲ್ಯಾನಿಂಗ್ಸು, ಶಾರ್ಟ್ಕಟ್ ರೂಟಲ್ಲಿ ಪ್ಲ್ಯಾನಿಂಗ್ಸುಗಳೆಲ್ಲ ಬೇರೆ ಬೇರೆ ಥರ ಇನ್ನೂ ಪ್ಲ್ಯಾನಿಂಗ್ಸುಗಳೆಲ್ಲ ಮಾಡ್ಕೊಂಡು ಹೋಗ್ತೀರ. ಶಾರ್ಟ್ಕಟ್ ರೂಟಲ್ಲಿ ಬೇರೆ ಹಲವಾರು ಮಾರ್ಗಗಳಿದ್ದಾವೆ ಶಾರ್ಟ್ಕಟ್ ರೂಟಲ್ಲಿ ಹೋಗೋಕ್ಕೆ. ಇಂಥವಕ್ಕೆ ಹೋಗ್ಬಿಟ್ರೆ ರಾತ್ರೋರಾತ್ರಿ ಕೋಟ್ಯಾಧಿಪತಿ ಆಗ್ಬಿಡ್ತೀನಿ, ಸಿಕ್ಕಾಬಟ್ಟೆ ಹಣ ಬಂದ್ಬಿಡುತ್ತೆ, ವಿಪರೀತ ಆಸ್ತಿಗಳು ಮಾಡ್ಕೊಬೋದು, ಸಾಲುಗಳೆಲ್ಲ ತೀರ್ಬಿಡ್ತವೆ, ಲೈಫಲ್ಲಿ ಸೆಟ್ಲಾಗಿ ಆರಾಮಾಗಿರಬೇಕು ಅಂತ ಈ ಆಸೆಯಿಂದ ಶಾರ್ಟ್ಕಟ್ ರೂಟಲ್ಲಿ ಹೋಗ್ಬಿಡ್ತೀರ. ಬಟ್ ಆದರೆ ಕೊಡಬೇಕಲ್ಲ ಭಗವಂತ. ಭಗವಂತ ಎಲ್ಲರಿಗೂ ಕೊಡಂಗಿದ್ದಿದ್ರೆ ಅದಕ್ಕೆ ನಿಮ್ಮ ಜಾತಕ ಅಂತ ಇರುತ್ತೆ. ನಿಮ್ಮದೊಂದು ರಾಶಿ ನಕ್ಷತ್ರ, ಒಂದು ಲಗ್ನದಲ್ಲಿ ಹುಟ್ಟಿರ್ತೀರ, ಒಂದೊಂದು ದಶಾಭುಕ್ತಿ, ಗ್ರಹದ ದಶಾಭುಕ್ತಿ ನಡೀತಿರುತ್ತೆ. ಆ ದಶಾಭುಕ್ತಿಗಳೆಲ್ಲ ಈ ದುಡ್ಡಿನ ಮನೆಗಳು ಬರಬೇಕು. 2ನೇ ಮನೆ ದುಡ್ಡಿನ ಮನೆ, 11ನೇ ಮನೆ ಲಾಭದ ಮನೆ, 4ನೇ ಮನೆ ಆಸ್ತಿಯಿಂದ ದುಡ್ಡು, 7ನೇ ಮನೆ ಹೆಂಡತಿ ಕಡೆಯಿಂದ ವ್ಯಾಪಾರದಿಂದ ದುಡ್ಡು, 10ನೇ ಮನೆ ಉದ್ಯೋಗದಿಂದ ದುಡ್ಡು, ಕರ್ಮದಿಂದ ದುಡ್ಡು, 8ನೇ ಮನೆ ನಿಗೂಢದ ಮನೆ ಅಂತ ಹೇಳ್ತೀವಿ. ಇವೆಲ್ಲ ಆಪರೇಟ್ ಆದರೆ ಮನುಷ್ಯ ಸಿಕ್ಕಾಬಟ್ಟೆ ದುಡ್ಡು. ಬಟ್ ಈ ಥರ ಶಾರ್ಟ್ಕಟ್ ರೂಟಲ್ಲಿ ಹೋಗಿ ದುಡ್ಡು ಮಾಡ್ತೀನಿ ಅಂತಂದ್ಬಿಟ್ಟು ಸಿಕ್ಕಾಬಟ್ಟೆ ಹಣ ಕೈ ಸುಟ್ಕೊಂಡ್ಬಿಡ್ತೀರಾ. ಹಣ ಕೈ ಸುಟ್ಕೊಂಡು ಲಕ್ಷ ಕೋಟಿ ಕಳ್ಕೊಂಬಿಡ್ತೀರಾ. ಎಚ್ಚರ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೈಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನಮಸ್ಕಾರ.